ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹವ್ಯಾಸ. ನಾನಿವತ್ತು ಒಂದು ಆಲಿವ್ ಗ್ರೀನು ಮತ್ತು ರೋಸ್ ಪಿಂಕ್ ಕಾಂಬಿನೇಷನ್ ಇರೋವಂಥ ಒಂದು ಕಾಟನ್ ಸಿಲ್ಕ್ ಸೀರೆನ ತಗೊಂಡಿದ್ದೀನಿ. ಸೀರೆಗೆ ಮ್ಯಾಚಿಂಗ್ ಆಗುವಂಥ ಸಿಲ್ಕ್ ಥ್ರೆಡ್ಗಳನ್ನ ತಗೊಂಡಿದ್ದೀನಿ. ಸೆರಗಿಗೆ ರೋಸ್ ಪಿಂಕ್ ಕಲರು ಮತ್ತು ಸೀರೆ ಮೇನ್ ಕಲರ್ ಬಂದು ಆಲಿವ್ ಗ್ರೀನ್ ಇದೆ. ಅದರಲ್ಲಿ 6 ಎಳೆ ದಾರ ಮಾಡಿ ಕುಚ್ಚು ಕಟ್ಟಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 10 ನಂಬರ್ ನೀಡಲನ್ನು ಕೂಡ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ 11 ಕೂಡ ತೊಗೋಬೋದು. ಇಲ್ಲಿ ದಪ್ಪ ಬೀಡ್ಸನ್ನು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ ಬೀಡ್ಸ್ಗಳನ್ನ ಡಿಸೈನ್ಗೆ ತೊಗೊಂಡಿದ್ದೀನಿ. ಈ ಸ್ಯಾರಿಗೆ ನಾನು ಒಂದು ಕ್ರೋಶಾ ವರ್ಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಬನ್ನಿ ಇವಾಗ ಇದು ಹೆಂಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ 6 ಎಳೆ ದಾರನ ಸೆರಗಿನ ಹಿಂಭಾಗದಲ್ಲಿ ಇಟ್ಕೊಂಡು ಸೂಜಿಯನ್ನು ಒಳಗಡೆ ತೂರಿಸಿ ದಾರೆಯನ್ನು ಮೇಲಕ್ಕೆ ಎಳ್ಕೊಂಡು ಸೆರಗಿಗೆ ಈ ಕಡೆಗೆ ಎಳ್ಕೋಬೇಕಾಗತ್ತೆ. ಎಳ್ಕೊಂಡು ದಾರನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಇದನ್ನು ಸಿಂಗಲ್ ಕ್ರೋಶೆ ಅಂತ ಹೇಳ್ತಾರೆ ಮತ್ತು ಇದನ್ನು ಲಾಕ್ ಸ್ಟಿಚ್ ಅಂತಲೂ ಕೂಡ ಹೇಳ್ತಾರೆ. ಇದನ್ನು 2 ಸರಿ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ ಶುರುವಿನಲ್ಲಿ. ಇಲ್ಲ ಅಂದರೆ ದಾರ ನೀವು ಏನು ಕ್ರೋಶಾ ವರ್ಕ್ ಮಾಡ್ತೀರಲ್ವ ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ 2 ಸರಿ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು ದಪ್ಪ ಬೀಡನ್ನು ಪೋಣಿಸ್ಕೋತಾ ಇದ್ದೀನಿ. ದಾರನ ಸ್ವಲ್ಪ ಮೇಲಕ್ಕೆ ಎಳ್ಕೊಂಡು ದಪ್ಪ ಬೀಡನ್ನು ಪೋಣಿಸ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮಾಡಿ ಅದು ಎಷ್ಟು ಉದ್ದ ಬರುತ್ತೆ ನೋಡಿ, ಅಷ್ಟೇ ಉದ್ದದ ಮೆಷರ್ಮೆಂಟ್ ತಗೊಂಡು ಅದೇ ಅಳತೆ ತಗೊಂಡು ಮತ್ತೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ದಾರನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ ಅಂದರೆ 4 ಚೈನ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. 1 2 3 4 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಅದು ಎಷ್ಟು ದೂರಕ್ಕೆ ಬರುತ್ತೆ ಅಂತ ಒಂದು ಅಳತೆ ಮಾಡಿಕೊಂಡು ಅಲ್ಲಿ ಮತ್ತೆ ಸೂಜಿಯನ್ನು ತೂರಿಸಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಕುಚ್ಚು ಕಟ್ಟೋದಕ್ಕೆ ಈ ಥರ 4 ಚೈನ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಈಗ ಮತ್ತೆ ದಾರನ ಮೇಲಕ್ಕೆ ಎಳ್ಕೊಂಡು ಇನ್ನೊಂದು ದಪ್ಪ ಬೀಡನ್ನು ತಗೊಂಡು ಮತ್ತೆ ಅದೇ ದಾರಕ್ಕೆ ಪೋಣಿಸ್ಕೋತಾ ಇದ್ದೀನಿ. ಇದು ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್, ಇದು 2 ಬೀಡ್ ಮಧ್ಯದಲ್ಲಿ ಕೊಚ್ಚು ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ಹಾಕಿದ್ರೆ. ಮತ್ತು ಇವಾಗ ಬೀಡ್ ಮೆಷರ್ಮೆಂಟ್ ತಗೊಂಡು ಅಲ್ಲಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡ್ ವರ್ಕ್ಗೂ ಡಿಸೈನ್ಗೂ ಸ್ವಲ್ಪ ಜಾಗ ಇರಲಿ ಅಂತ ನಾನು ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಸೊ ಒಟ್ಟು ಒಂದು ಸೆಕೆಂಡ್ ಬೀಡ್ ಪಕ್ಕದಲ್ಲಿ ನಾನು 2 ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಈಗ ಸೂಜಿ ಮೇಲೆ ದಾರನ ತಗೊಂಡು ಒಂದು ರೌಂಡ್ ಹಾಕ್ಕೋಬೇಕಾಗತ್ತೆ. ಇವಾಗ ಸೂಜಿ ಮೇಲೆ ಒಂದು ರೌಂಡ್ ಹಾಕ್ಕೊಂಡು ಈಗ 1 ಸೆಂಟಿಮೀಟರ್ ದೂರದಲ್ಲಿ ಸೂಜಿಯನ್ನು ತೂರಿಸಿ ಮತ್ತೆ ದಾರನ ಎಳ್ಕೊಂಡು ಹೊರಗಡೆ ಬಂದು ಈಗ ನೋಡಿ ಫ್ರೆಂಡ್ಸ್, ಸೂಜಿ ಮೇಲೆ 3 ದಾರ ಇರುತ್ತೆ, 3 ರಿಂಗ್ ಇರುತ್ತೆ. ಅದರಲ್ಲಿ 2 ರಿಂಗ್ ಸೇರಿ 1 ಮತ್ತು 2 ರಿಂಗ್ ಸೇರಿ 1 ಹಾಕ್ಕೋಬೇಕಾಗತ್ತೆ. ಇದು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಕ್ರೋಶಾ ವರ್ಕ್, ಕ್ರಾಕೆಟ್ ವರ್ಕ್ ಏನು ಮಾಡ್ತೀವಲ್ವ ಇದನ್ನು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಸಣ್ಣ ಬೀಡನ್ನು ಪೋಣಿಸ್ಕೋತಾ ಇದ್ದೀನಿ. ನೋಡಿ ಈ ಥರ ಸಣ್ಣ ಬೀಡನ್ನು ಇದಕ್ಕೆ ಪೋಣಿಸ್ಕೊಂಡು ಮತ್ತೆ ಇವಾಗ ಸೂಜಿ ಮೇಲೆ ದಾರನ ತಗೋತಾ ಇದ್ದೀನಿ. ಸೂಜಿ ಮೇಲೆ ದಾರ ಹಾಕ್ಕೊಂಡು ಸ್ಯಾರಿ ಈ ಫಸ್ಟ್ ಸ್ಟಿಚ್ ಏನು ಹಾಕಿರ್ತೀರಲ್ಲ ಅದ್ರ ಪಕ್ಕದಲ್ಲೇ ಬರಬೇಕು. ಒಂದೇ ಜಾಗದಲ್ಲೇ ಈ ಕ್ರೋಶಾನ ಹಾಕ್ಕೋತಾ ಹೋಗಬೇಕು. ಡಬಲ್ ಕ್ರೋಶೆಯನ್ನು ನೋಡಿ ಅದೇ ಜಾಗದಲ್ಲೇ ಹಾಕ್ಕೋಬೇಕು. ಈಗ 2 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಮೀಡಿಯಮ್ ಸೈಜ್ ಬೀಡನ್ನು ತಗೊಂಡು ಮತ್ತೆ ದಾರದೊಳಗಡೆ ಪೋಣಿಸ್ಕೊಂಡು ಸೂಜಿ ಮೇಲೆ ದಾರನ ಹಾಕ್ಕೊಂಡು ಸೀರೆಗೆ 2 ಒಂದೇ ಜಾಗದಲ್ಲಿ ಇದನ್ನು ಚುಚ್ಚಿ ಎಳ್ಕೋಬೇಕಾಗತ್ತೆ.
ನೀಡಲ್ನ ಒಂದೇ ಜಾಗದಿಂದನೇ ತಗೋಬೇಕಾಗತ್ತೆ. ಮತ್ತು 2 ಸೇರಿ 1, ಮತ್ತು 2 ರಿಂಗನ್ನು ಸೇರಿ 1, ಒಟ್ಟು 3 ಕ್ರೋಶೆ ಆಯಿತು. 2 ಬೀಡ್ ಆಗಿದೆ ಫ್ರೆಂಡ್ಸ್. ನಿಮಗೆ ಕಾಣಿಸ್ತೆ ಅಂತ ಅನ್ಕೋತಾ ಇದ್ದೀನಿ. ಈಗ ಮತ್ತೆ ಒಂದು ಬೀಡನ್ನು ಸೇರಿಸ್ಕೊತಾನೆ. ಇದು 3rd ಬೀಡು. ದಾರನ ಸ್ವಲ್ಪ ಮೇಲೆ ಕೇಳ್ಕೊಂಡು ಬೀಡನ್ನು ಪೋಣಿಸ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಸ್ಪಾಟಿಗೆ ದಾರನ ಎಳ್ಕೋಬೇಕಾಗತ್ತೆ. ಎಳ್ಕೊಂಡು 2 1 ಮತ್ತು 2 1. ಈಗ 4 ಕಂಬ 3 ಬೀಡ್ ಆಗಿದೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? 4 ಕಂಬ 3 ಬೀಡ್ ಆಗಿದೆ. ಈಗ ಮತ್ತೆ ದಾರನ ಎಳ್ಕೊಂಡು ಇದಕ್ಕೆ ಇನ್ನೊಂದು ಬೀಡನ್ನು ಪೋಣಿಸ್ಕೊತಾ ಇದ್ದೀನಿ. ಈಗ ಇದು 4ನೇ ಬೀಡಾಗಿದೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದೇ ಜಾಗಕ್ಕೇ ನೀಡಲನ್ನು ತೂರಿಸಿ ಎಳ್ಕೊಂಡು 2 1 2 1. ಈಗ 5 ಕಂಬ ಆಯಿತು. ಇದೇ ರೀತಿ ನಾನು ಇಲ್ಲಿ 8 ಕಂಬ ಅಂದರೆ ಡಬಲ್ ಕ್ರೋಶೆನ ಕಂಬ ಅಂತ ಹೇಳ್ತೀವಿ. 8 ಕಂಬನ ಹಾಕೋತಾ ಇದ್ದೀನಿ ಅಥವಾ 8 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು 7 ಬೀಡ್ಸು ಬಂದಿರುತ್ತೆ. 7 ಬೀಡ್ಸು 8 ಡಬಲ್ ಕ್ರೋಶೆನ ಇಲ್ಲಿ ಹಾಕೋತಾ ಇದ್ದೀನಿ. ಆವಾಗ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ? ಈ ಥರ. ಬೇಕಿದ್ದರೆ ನೀವು 5 ಬೀಡ್ಸ್ ಕೂಡ ಹಾಕ್ಕೊಂಡು 6 ಡಬಲ್ ಕ್ರೋಶೆ ಮಾಡ್ಕೋಬೋದು. ಇಲ್ಲ 6 ಬೀಡ್ಸನ್ನು ಹಾಕ್ಕೊಂಡು 7 ಡಬಲ್ ಕ್ರೋಶೆ ಆದರೂ ಮಾಡ್ಕೋಬೋದು. ನಿಮಗೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ನಾನಿಲ್ಲಿ 7 ಬೀಡ್ಸು 8 ಡಬಲ್ ಕ್ರೋಶೆನ ಹಾಕ್ಕೊಂಡೆ. ಡಿಸೈನ್ ಬಿಗಿನಿಂಗಲ್ಲಿ ನಾವು 1 ಸೆಂಟಿಮೀಟ್ರ್ ಬಿಟ್ಟು ಕ್ರೋಶನ ಹಾಕ್ಕೊಳ್ಳೋಕೆ ಶುರು ಮಾಡಿದ್ವಿ ಅಲ್ವಾ? ಈಗ ಎಂಡ್ ಮಾಡಬೇಕಾದ್ರೂ 1 ಸೆಂಟಿಮೀಟ್ರ್ ಬಿಟ್ಟು 2 ಸಲ ನಾವು ಇದನ್ನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಸರಿ ಇದೇ ರೀತಿ ಆರ್ಚನ್ನು ರಿಪೀಟ್ ಮಾಡಬೇಕಾಗತ್ತೆ. 2 ಸಾರಿ ಸಿಂಗಲ್ ಕ್ರೋಕೆಟನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ದಾರ ಹಾಕ್ಕೊಂಡು 1 ಸೆಂಟಿಮೀಟ್ರ್ ಬಿಟ್ಟು ನೀಡಲ್ನ ಹಾಕಿ ದಾರ ಎಳ್ಕೊಂಡು 2 ರಿಂಗನ್ನು 1 ಮತ್ತು 2 ರಿಂಗನ್ನು 1 ಮಾಡಿಕೊಂಡು 1 ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ಇದೇ ರೀತಿ 7 ಬೀಡ್ಸನ್ನು ಹಾಕ್ಕೊಂಡು 8 ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕಾಗತ್ತೆ. ಇದು ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ 1 ಸೆಂಟಿಮೀಟ್ರ್ ಜಾಗ ಬಿಟ್ಟು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ದಾರನ ಮೇಲೆ ತಗೊಂಡು ಮತ್ತೆ ಒಂದು ದಪ್ಪ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಹಾಕ್ಕೋಬೇಕು. ಇದಾದಮೇಲೆ 4 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಮತ್ತು ಅದ್ರ ಮೆಷರ್ಮೆಂಟ್ ತಗೊಂಡು ಅದೇ ಯಾವ ಡಿಸ್ಟೆನ್ಸಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ ನೋಡಿ ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಮತ್ತೆ ಇನ್ನೊಂದು ಸರಿ ದಾರ ತಗೊಂಡು ಅದಕ್ಕೆ ದಪ್ಪ ಬೀಡನ್ನು ಹಾಕಿ ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತು ಅದು ಡಿಸ್ಟೆನ್ಸ್ನ ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರಾಕೆಟ್ ಹಾಕಿ ಲಾಕ್ ಮಾಡ್ಕೋಬೇಕು. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರಾಕೆಟ್ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಆರ್ಚ್ಗೆ ಹಾಕೋತಾ ಹೋಗೋದು. ಇದೇ ರೀತಿ ಪೂರ್ತಿ ಸೀರೆ ಸೆರಗು ಫುಲ್ಲು ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, 2 ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ 2 ಆರ್ಚ್ ಆದಮೇಲೆ ಮತ್ತೆ ಇನ್ನು 2 ಬೀಡನ್ನು ರಿಪೀಟ್ ಮಾಡ್ಕೋಬೇಕಾಗತ್ತೆ. ಬಿಗ್ ಬೀಡ್ಸನ್ನು ಹಾಕ್ಕೊಂಡು ಮತ್ತು ಇಲ್ಲಿ ಕುಚ್ಚು ಬರುತ್ತೆ. ಈ ಡಿಸೈನ್ ಹೆಂಗೆ ಬರುತ್ತೆ ಅಂತಂದರೆ 2 ಬೀಡು ಮಧ್ಯದಲ್ಲಿ ಒಂದು ಕುಚ್ಚು ಬರುತ್ತೆ, ಮತ್ತು 2 ಆರ್ಚ್ ಬರುತ್ತೆ, ಮತ್ತು 2 ಬೀಡ್ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಸೊ ಒಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಮಧ್ಯದಲ್ಲಿ 2 ಆರ್ಚ್ ಬರುತ್ತೆ. ಹಾಗೆ ಕುಚ್ಚಿಗೆ ಆ ಕಡೆ ಈ ಕಡೆ 2 ಪಕ್ಕದಲ್ಲೂ ಕೂಡ ಒಂದೊಂದು ದಪ್ಪ ಬೀಡ್ಸ್ ಬರುತ್ತೆ.
ಇದು ಬಹಳ ಸುಲಭವಾಗಿ ಹಾಕಬಹುದಾದಂಥ ಒಂದು ಕ್ರೋಶಾ ಕುಚ್ಚಿನ ಡಿಸೈನು ಫ್ರೆಂಡ್ಸ್. ಆದರೆ ಇದು ತುಂಬ ರಿಚ್ ಲುಕ್ ಕೊಡುತ್ತೆ ಸ್ಯಾರಿಗೆ. ಸ್ಯಾರಿ ಸಿಂಪಲ್ ಸ್ಯಾರಿ ಆದರೂ ಕೂಡ ನಿಮಗೆ ಕುಚ್ಚು ತುಂಬ ಹೈಲೈಟಾಗಿ ಕಾಣುತ್ತೆ. ಮತ್ತು ಅದು ಆರ್ಚ್ ಏನಿದೆ ಬೀಡ್ಸ್ ಹಾಕಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೆರಗಿಗೆ. ಈ ಕ್ರೋಶಾ ಕುಚ್ಚು ಡಿಸೈನ್ ಹಾಕೋಕ್ಕೆ ನಿಮಗೆ 1.5 ಗಂಟೆ ಸಾಕು. 1.5 ಗಂಟೆ ಒಳಗಡೆ ಕ್ರೋಶಾ ಡಿಸೈನು ಫಿನಿಷ್ ಮಾಡಿ ಕುಚ್ಚನ್ನು ಕೂಡ ಹಾಕ್ಕೊಂಬಿಡ್ಬೋದು. ಆದರೆ ಸ್ವಲ್ಪ ಬಿಗಿನರ್ಸ್ಗೆ ಇದು ನಿಧಾನ ಆಗ್ಬೋದು, 1-2 ಅವರ್ಸಲ್ಲಿ ಆಗುವಂಥದ್ದು. ಇದು ಎಲ್ಲ ಥರ ಸ್ಯಾರಿಗಳಿಗೂ ಕೂಡ ನೀವು ಹಾಕ್ಕೋಬೋದು. ಕಾಟನ್ ಸಿಲ್ಕ್ ಸ್ಯಾರೀಸು, ಕಾಟನ್ ಸ್ಯಾರೀಸು, ಕಾಂಜೀವರಂ ಸ್ಯಾರೀಸು, ಅಥವಾ ಕಾಂಜೀವರಮಲ್ಲಿ ಹೆವಿ ಇರೋಲ್ಲ ನೋಡಿ, ಪ್ಲೇನ್ ಸ್ಯಾರಿ ಬರುತ್ತಲ್ಲ ಕಾಂಜೀವರಮಲ್ಲಿ, ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮೈಸೂರು ಸಿಲ್ಕ್ಗೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫ್ಯಾನ್ಸಿ ಸ್ಯಾರಿಗಳು ಯಾವ್ದಾರು ಇದ್ದರೆ ಅದಕ್ಕೂ ಹಾಕ್ಕೋಬೋದು. ಈ ಆಫೀಸ್ ವೇರ್ ಸ್ಯಾರಿಗಳಿಗೆ ಏನಿರುತ್ತೆ ಅದಕ್ಕೂ ಹಾಕ್ಕೋಬೋದು. ಇದಕ್ಕೆ ಇನ್ನೂ ಒಂದು ನೀವು ಮಾಡ್ಬೋದು, ಇದು ವಿತೌಟ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಬರೀ ಕುಚ್ಚಿಗೆ ಆ ಕಡೆ ಈ ಕಡೆ ಮಾತ್ರ ಬೀಡ್ ಹಾಕ್ಕೊಂಡು ಈ ಆರ್ಚ್ ಏನಿದೆ ಅದನ್ನು ಪ್ಲೇನ್ ಆರ್ಚಾಗಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಫಾಸ್ಟ್ ಮೂವಿಂಗಲ್ಲಿರೋ ಅಂಥ ಕುಚ್ಚು ಡಿಸೈನು ಫ್ರೆಂಡ್ಸ್. ಇದು ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಡಿಸೈನ್ನ. ಸ್ಯಾರಿಗೆ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ಕೊಡುತ್ತೆ. ಇದು ಒಂದು ಹಬ್ಬಕ್ಕೆ ಅಂತ ತೊಗೊಂಡಿರೋ ಸೀರೆ ಇರ್ಬೋದು, ಅಥವಾ ಒಂದು ಮದುವೆಗೆ ಅಂತ ತೊಗೊಂಡಿರೋ ಸೀರೆ ಇರ್ಬೋದು. ಮತ್ತು ನೀವು ಯಾರಿಗಾರು ಗಿಫ್ಟ್ ಕೊಡೋದಾದರೆ ಈ ಥರ ಡಿಸೈನ್ನ ಹಾಕ್ಬಿಟ್ಟು ಕೂಡ ಕೊಡ್ಬೋದು. ಎಲ್ಲರೂ ಈ ಡಿಸೈನನ್ನು ಇಷ್ಟಪಡ್ತಾರೆ ಫ್ರೆಂಡ್ಸ್. ನಾನಿವತ್ತು ಈ ಕ್ರೋಶಾ ಕುಚ್ಚು ಡಿಸೈನ್ ಹಾಕ್ತಾ ಇರೋವಂಥ ಸೀರೆ ಬಂದು ಕಾಟನ್ ಸಿಲ್ಕ್ ಸೀರೆ. ಅಷ್ಟು ಹೆವಿ ಸ್ಯಾರಿ ಅಲ್ಲ, ಇದು ಡೈಲಿ ಆಫೀಸ್ ವೇರ್ ಸ್ಯಾರಿ. ಇದು ಬೇಸ್ ಕಲರ್ ಬಂದು ಆಲಿವ್ ಗ್ರೀನ್ ಇದೆ, ಮತ್ತು ಸೆರಗು ಬಂದು ಒಂಥರ ರೋಸ್ ಪಿಂಕ್, 2 ಕಲರ್ ಮಿಕ್ಸ್ ಆದಂಗಿದೆ. ಈ ಸೀರೆಗೆ ನಾನು 2 ಕಲರ್ ಕಾಂಬಿನೇಷನಲ್ಲಿ ನಾನು ಕ್ರೋಶಾ ಕುಚ್ಚನ್ನು ಹಾಕುತ್ತಾ ಇದ್ದೀನಿ. ಸ್ಯಾರಿದು ಬೇಸ್ ಕಲರ್ ಏನಿದೆ ಅದು ಆಲಿವ್ ಗ್ರೀನಲ್ಲಿ ಆರ್ಚನ್ನು ಹಾಕ್ತಾಯಿದ್ದೀನಿ. ಮತ್ತು ಕುಚ್ಚನ್ನು ನಾನು ರೋಸ್ ಪಿಂಕ್ ಏನಿದೆ ಅದರಲ್ಲಿ ಕುಚ್ಚು ಕಟ್ತಾಯಿದ್ದೀನಿ. 2 ಕಾಂಬಿನೇಷನ್ನು ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಾದ್ರೆ ಇದು ಸಿಂಗಲ್ ಸ್ಯಾರಿ ಆಗಿದ್ದರೆ ಅಥವಾ ಸೆಲ್ಫ್ ಜರಿ ಇರುವಂಥ ಸ್ಯಾರಿ ಆಗಿದ್ದರೆ ಅದಕ್ಕೆ ಸಿಂಗಲ್ ಕಲರಲ್ಲಿ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಬೇಸಿಕ್ ಡಿಸೈನ್ ಫ್ರೆಂಡ್ಸ್. ಶುರು ಮಾಡಬೇಕಾದವರು ಅಥವಾ ಈಗ ತಾನೇ ಕುಚ್ಚು ಹಾಕೋದನ್ನು ಕಲಿತಾ ಇರೋವ್ರಿಗೆ ಈ ಥರ ಡಿಸೈನನ್ನು ಚೂಸ್ ಮಾಡಿಕೊಂಡ್ರೆ ಬಹಳ ಸುಲಭವಾಗಿ ಹಾಕ್ಬೋದು. ಅವರು ಕಲಿಯೋಕ್ಕೂ ತುಂಬ ಈಸಿ ಆಗುತ್ತೆ. ಇದರಲ್ಲಿರೋದು ಬರೀ ಒಂದು ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಅಷ್ಟರಲ್ಲೇ ಹಾಕ್ಬಿಡ್ಬೋದು. ಇದು ತುಂಬಾ ಈಸಿಯಾಗಿ ಹಾಕ್ಬೋದು. ಈ ಡಿಸೈನ್ಗೆ ನೀವು ಒಂದು ಅಪ್ರಾಕ್ಸಿಮೇಟಾಗಿ ಒಂದು 300-350 ರುಪೀಸ್ನ ಇದಕ್ಕೆ ನೀವು ಚಾರ್ಜ್ ಕೂಡ ಮಾಡ್ಬೋದು. ನಾನು ಹಾಕ್ತಾಯಿರೋ ಈ ಕ್ರೋಶಾ ಡಿಸೈನು ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಈ ಥರ ಒಂದು ಕ್ರೋಶಾ ಡಿಸೈನ್ನ ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ನಾನಿಲ್ಲಿ ನಿಮಗೆ 4 ಕುಚ್ಚು 4 ಆರ್ಚನ್ನು ಹಾಕೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ಸೆರಗು ಎಂಡ್ವರೆಗೂ ಕೂಡ ಹೋಗಿ ಕಂಪ್ಲೀಟ್ ಮಾಡ್ಕೋಬೋದು. ಸೆರಗು ಎಂಡಲ್ಲಿ 4 ಚೈನನ್ನು ಹಾಕಿ ದಾರನ ಕಟ್ ಮಾಡಿ ಗಂಟು ಡಿಸೈನ್ ಕಂಪ್ಲೀಟ್ ಆದಮೇಲೆ ಕುಚ್ಚನ್ನು ಕಟ್ಟಿ ರೆಡಿ ಮಾಡಿದ್ಮೇಲೆ ಈ ಥರ ನಿಮಗೆ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.